ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಾಗಿತ್ತು, ಇದಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಹಾಗಾದ್ರೆ ಕೆಫೆಯಲ್ಲಿ ಬಾಂಬ್ ಇಟ್ಟವನು ಮಲೆನಾಡಿನ ವ್ಯಕ್ತಿನ ಎನ್ನುವಂತಹ ಸಂಶಯ ಇಲ್ಲಿ ಉದ್ಭವಿಸ್ತಾ ಇದೆ. ಶಂಕಿತನ ಗುರುತು ಪತ್ತೆ ಹಚ್ಚುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕೆಫೆ ಸ್ಫೋಟ ಮಾಡಿದ ವ್ಯಕ್ತಿ ನಮ್ಮ ರಾಜ್ಯದವನ, ಹಾಗಾದ್ರೆ ಕರ್ನಾಟಕದ ಮಲೆನಾಡು ಭಾಗದ ವ್ಯಕ್ತಿಯ ಎನ್ನುವ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸದ್ಯ ಆರೋಪಿಗಳ ಸುಳಿವು ಎನ್ಐಎ ತಂಡಕ್ಕೆ ಸಿಕ್ಕಿದಂತೆ ಕಾಣ್ತಾ ಇದೆ. ಬಾಂಬ್ ಇಟ್ಟವನು ಈಗ ಇರೋ ಪ್ರಶ್ನೆ ಅಂತ ಹೇಳಿದ್ರೆ, ಬಾಂಬ್ ಇಟ್ಟವನು ಮಲೆನಾಡಿನ ವ್ಯಕ್ತಿಯ? ಎನ್ಐಎ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ರಿವೀಲ್ ಆಗ್ತಾ ಇದೆ. ಈಗಾಗಲೇ ಎನ್ಐಎಗೆ ಗೊತ್ತಾಗಿದೆ ಎನ್ನುವಂಥ ಅಂಶ ಕೂಡ ಇಲ್ಲಿ ಗಮನಿಸಬೇಕು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅದಾದ ನಂತರ ಈಗ ಕೆಫೆ ರಿಓಪನ್ ಆಗಿದೆ. ಗಾಯಾಳುಗಳಿಗೆ ಒಂದು ಕಡೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಕೆಲವೊಂದಿಷ್ಟು ಜನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದ. ಆದರೆ ಇದುವರೆಗೂ ಆರೋಪಿಯ ಗುರುತು ಪತ್ತೆ ಆಯಿತು ಬಿಟ್ಟರೆ ಆತ ಎಲ್ಲಿಯವನು, ಎಲ್ಲಿ ಹೋಗಿದ್ದಾನೆ ಏನು ಗೊತ್ತಾಗಿಲ್ಲ. ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಅಂತ ಹೇಳಿದ್ರೆ, ಕೆಫೆಯಲ್ಲಿ ಸ್ಫೋಟ ಮಾಡಿದವನು ಮಲೆನಾಡಿನ ವ್ಯಕ್ತಿ ಎನ್ನುವಂಥದ್ದು ಎನ್ಐಎ ತನಿಖೆಯಲ್ಲಿ ಬಯಲಾದ ಅಂಶ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಶಂಕಿತನ ಜಾಡು ಹಿಡಿದು ಹುಡುಕಾಟವನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಯಾವಾಗ ಸಿಕ್ಕು ಬೀಳ್ತಾನೆ ಅಂತ ಹೇಳಿ. ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ರಿವೀಲ್ ಆಯಿತು ಭಯಾನಕ ಸತ್ಯ. ತೀರ್ಥಹಳ್ಳಿಯ ಮತೀನ್ ಮುಸಾಬಿರ್ ತರಬೇತಿ ಪಡ್ಕೊಂಡ್ರ ಇವರು ಕೂಡ ಮಂಗಳೂರು ಕೊಯಮತ್ತೂರು ಸ್ಫೋಟದ ಜೊತೆ ನಂಟು ಇರೋ ಸಂಶಯ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿಗೆ ಹೊರ ರಾಜ್ಯದಿಂದಲೇ ಬಸ್ನಲ್ಲಿ ಈತ ಆಗಮಿಸಿದ್ದ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ನಾನಾಗಲೇ ಹೇಳ್ತಾ ಇದ್ದೆ, ಈತನಿಗೆ ಕರ್ನಾಟಕದ ನಂಟಿದೆ, ಈತ ಕರ್ನಾಟಕದ ವ್ಯಕ್ತಿಯೇ ಎನ್ನುವಂಥದ್ದಾಗಿ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿದೆ ಅಂತೇಳಿ. ತೀರ್ಥಹಳ್ಳಿಯ ಮತೀನ್ ಮುಸಾಬಿರ್ನಿಂದ ಈತ ತರಬೇತಿಯನ್ನ ಪಡೆದುಕೊಂಡಿದ್ನ, ಟ್ರಯಲ್ ಬ್ಲಾಸ್ಟ್ ಎಲ್ಲಾದರೂ ಮಾಡಿದ್ನ ರಾಜ್ಯದ ಬೇರೆ ಕಡೆಯಲ್ಲಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಯಿತು, ಇದಕ್ಕಿಂತ ಮುಂಚಿತವಾಗಿ ಈತ ಎಲ್ಲಾದರೂ ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸಿದ್ನ, ಅಥವಾ ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸದೆ ಡೈರೆಕ್ಟ್ ಆಗಿ ರಾಮೇಶ್ವರಂ ಕೆಫೆಗೆ ಬಂದು ಬ್ಲಾಸ್ಟ್ ನಡೆಸೋಕೆ ಸಾಧ್ಯ ಆಗ್ತಾ ಇತ್ತಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಎಲ್ಲಾದರೂ ಟ್ರಯಲ್ ಬ್ಲಾಸ್ಟ್ ನಡೆಸಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ರಾಮೇಶ್ವರಂ ಕೆಫೆಯಲ್ಲೇ ಬಂದು ಆತ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿದ್ದ ಎನ್ನುವಂಥದ್ದು ಸ್ಪಷ್ಟ. ಆದರೆ ಇಲ್ಲಿ ಮಂಗಳೂರಿನಲ್ಲಿ ಏನು ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು, ಕೊಯಮತ್ತೂರಿನಲ್ಲಿ ಸ್ಫೋಟ ಆಯಿತು, ಈ ಸ್ಫೋಟದ ಜೊತೆ ನಂಟು ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರಿಗೆ ಹೊರ ರಾಜ್ಯದಿಂದಲೇ ಈತ ಬಸ್ನಲ್ಲಿ ಆಗಮಿಸಿದ್ದ, ಬೇರೆ ರಾಜ್ಯದಿಂದ ಬಂದು ಈತ ಬೆಂಗಳೂರಿಗೆ ಬರ್ತಾನೆ. ಹಾಗಾದರೆ ಬೆಂಗಳೂರಿಗೆ ಬಂದು ಈತ ಕ್ಲಿಯರ್ ಆಗಿ ಓಡಾಟವನ್ನು ನಡೆಸ್ತಾ ಇದ್ದ ಅಂತ ಹೇಳಿದ್ರೆ, ಬೆಂಗಳೂರು ಅತ್ಯಂತ ದೊಡ್ಡ ಸಿಟಿ, ಓಡಾಡಿದವರಿಗೆ ಇಲ್ಲಿ ಓಡಾಡೋ ಕನ್ಫ್ಯೂಷನ್ ಆಗುತ್ತೆ. ಅಂಥದ್ರಲ್ಲಿ ಸಲೀಸಾಗಿ ಬೇರೆ ರಾಜ್ಯದಿಂದ ಓರ್ವ ವ್ಯಕ್ತಿ ಬಂದು ಇಲ್ಲಿ ಬಾಂಬ್ ಇಡ್ತಾನೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಆತನಿಗೆ ಬೆಂಗಳೂರು ಬಗ್ಗೆ ಗೊತ್ತಿದ್ರೆ ಮಾತ್ರ ಆತ ಓಡಾಡಿಕೊಂಡು ಚೆನ್ನಾಗಿ ದಿಕ್ಕು ತಪ್ಪಿಸಿ, ತನಿಖೆಯ ದಿಕ್ಕು ತಪ್ಪಿಸುವಂತೆ ಮಾಡಿಕೊಂಡು ಬಂದು ಬ್ಲಾಸ್ಟನ್ನು ಮಾಡಿದ್ದ ಎನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಬಗ್ಗೆ ಇಷ್ಟೆಲ್ಲ ಗೊತ್ತಿರಬೇಕಾದ್ರೆ ಇಲ್ಲೆಲ್ಲ ಓಡಾಡಿದ ವ್ಯಕ್ತಿ ಆತ ಆಗಿರ್ತಾನೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಸದ್ಯ ಇದೇ ವಿಚಾರವಾಗಿ ತನಿಖೆಯನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಶಂಕಿತನನ್ನು ಯಾವಾಗ ಕೆಡಾಕೆ ಕೆಡವುತ್ತಾರೆ ಅಂಥೇಳಿ. ರಾಮೇಶ್ವರಂ ಕೆಫೆಯಲ್ಲಿ ನಡೆದಿರುವಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಪ್ರಕರಣ. ಈ ಬಾಂಬರ್ ಕರ್ನಾಟಕದ ಮೂಲದವನೇ ಎನ್ನುವಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ತನಿಖಾ ದಳ ಬಂದಂತೆ ಕಾಣ್ತಾ ಇದೆ. ಶಂಕಿತನಿಗೆ ಬೆಂಗಳೂರು ಚೆನ್ನಾಗಿ ಪರಿಚಯ ಆಯಿತು, ಆತ ಯಾವ ಸಂಘಟನೆಗೆ ಸೇರಿದ ಎನ್ನುವಂಥದ್ದು ಕೂಡ ಗೊತ್ತಾಗಬೇಕಿದೆ. ಆದರೆ ಎನ್ಐಎ ಅಧಿಕಾರಿಗಳಿಗೆ ಆತ ಯಾವ ಸಂಘಟನೆಗೆ ಸೇರಿದ್ದ ಎನ್ನುವಂಥ ಮಾಹಿತಿ ಗೊತ್ತಾಗಿದೆ ಎನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಶಂಕಿತ ಬೇರೆ ಕಡೆಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ನ, ಯಾಕಂತ ಹೇಳಿದ್ರೆ ಶಿವನಸಮುದ್ರ, ಗುಡ್ಲುಪೇಟೆ, ಕೃಷ್ಣಗಿರಿ ಅರಣ್ಯ ಪ್ರದೇಶದಲ್ಲಿ ಈತ ಟ್ರೈನಿಂಗ್ ಪಡೆದುಕೊಂಡಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು ಎನ್ಐಎ ಅಧಿಕಾರಿಗಳಿಗೆ. ಹಾಗಾದರೆ ಈತ ಅಲ್ಲಿಗೆ ಹೋಗಿ ಟ್ರೈನಿಂಗ್ಗಳನ್ನು ಕೂಡ ಪಡ್ಕೊಂಡಿದ್ನ, ಟ್ರಯಲ್ ಬ್ಲಾಸ್ಟ್ ಮಾಡಿದ್ನ. ಇನ್ನೊಂದು ಕಡೆಯಲ್ಲಿ ಸರ್ವೈವಲ್ ಕ್ಯಾಂಪ್ಗಳನ್ನು ಕೂಡ ನಡೆಸಿರೋ ಬಗ್ಗೆ ತನಿಖಾ ತಂಡ ಮಾಹಿತಿಯನ್ನು ಕಲೆ ಹಾಕಿದೆ. ಈ ಮಧ್ಯೆ ತನಿಖೆ ತಂಡಗಳಿಂದ ಒಂದು ಕಡೆಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆತ ಎಲ್ಲಿದ್ದಾನೆ ಅನ್ನುವಂಥದ್ದಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರೋಪಿ ಬೆಂಗಳೂರಿಗೆ ಹೇಗೆ ಪ್ರವೇಶ ಮಾಡ್ದ ಅದನ್ನು ಕೂಡ ಇಲ್ಲಿ
ನೋಡ್ತಾ ಹೋಗೋದಾದರೆ ಆತ ಬಸ್ನಲ್ಲಿ ಬಂದ ಎನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಶಂಕಿತ ಸ್ಫೋಟದ ದಿನವೇ ಬೆಂಗಳೂರಿಗೆ ಬರ್ತಾನೆ. ಚೆನ್ನೈಯಿಂದ ತಿರುಪತಿಗೆ ರೈಲ್ನಲ್ಲಿ ಬರ್ತಾನೆ. ಅದಾದ ಬಳಿಕ ಬಸ್ಸಲ್ಲಿ ಬರ್ತಾನೆ. KR ಪುರ ಬಸ್ ನಿಲ್ದಾಣದಲ್ಲಿ ಇಳಿದು ಆತ ಮಹದೇವಪುರದ ಗ್ರಫೈಡ್ ಇಂಡಿಯಾ ಸರ್ಕಲ್ ಬಳಿ ಬಂದು ಬಸ್ ಚೇಂಜ್ ಮಾಡ್ತಾನೆ. ಬಳಿಕ ಬ್ರೂಕ್ಫೀಲ್ಡ್ ಕಡೆಗೆ ಬಸ್ ಸೇರಿ ರಾಮೇಶ್ವರ ಕೆಫೆಗೆ ಹೋಗಿದ್ದ ಎನ್ನುವಂಥದ್ದು NIA ತನಿಖೆಯಲ್ಲಿ ಸದ್ಯ ಬಯಲಾಗಿರುವ ಅಂಶ. ಕಾದು ನೋಡಬೇಕಾಗುತ್ತೆ. ಶಂಕಿತ ಬಾಂಬರ್ ಅಥವಾ ಬಾಂಬರ್ ಆತನ ಸುಳಿವು ಈಗಾಗಲೇ ಸಿಕ್ಕಿದೆ. ಆತ ಎಲ್ಲಿದ್ದಾನೆ ಎನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.